ದೊಡ್ಡಬಳ್ಳಾಪುರ ತಾಲೂಕು ತೂಬಗೆರೆ ಹೋಬಳಿ, ತೂಬಗೆರೆ ಮತ್ತು ಆಡೋನಲ್ಲಿ ಮಧ್ಯ ರೈತರು ರಾಗಿ ಚೆಲ್ಲೋದಕ್ಕೆ ಭೂಮಿಯನ್ನು ಸಿದ್ಧಪಡಿಸ್ಕೊತಾ ಇದ್ದಾರೆ ನೋಡ್ರಿ. ಈಗ ಸಾಲು ಮತ್ತು 2 ಸಾಲು ಹೊಡೆದಿರ್ತಾರೆ, ಮತ್ತು ಇವಾಗ 4 ಸಾಲು ಹೊಡೆದಿದ್ದಾರಂತೆ. ಇವಾಗ ಮತ್ತೆ ರೋಟ್ರಿ ಹೊಡಿಸ್ತಾವ್ರೆ ಲೆವೆಲ್ ಆಗಿರಲಿ ಭೂಮಿ ಅಂತ. ಮಳೆ ಬಿದ್ದರೆ ಇಮಿಡಿಯೇಟ್ಲಿ ರಾಗಿ ಚೆಲ್ಲಿ ಸಿದ್ಧಪಡಿಸ್ಕೊಳೋದಕ್ಕೋಸ್ಕರ ರೈತರು ರೋಟ್ರಿ ಹೊಡಿಸ್ತಾ ಇರೋದು. ಆಮೇಲೆ ಈ ಸತಿ ಮುಂಗಾರು ಕೈ ಕೊಟ್ಟಂಗೆ. ಈಗ ನೋಡ್ರಿ ಜುಲೈ ತಿಂಗಳು ಆಗಿ ಹತ್ತತ್ರಕ್ಕೆ ಬಂದ್ಬಿಟ್ಟೈತೆ, ಆಗಸ್ಟಲ್ಲಿ ಬೀಳ್ತೈತೆ. ಆದರೂ ಕೂಡ ಮಳೆ ಬೀಳಲಿಲ್ಲ. ಆ ಕಾರಣದಿಂದ ರೈತರು ಮಳೆಗೋಸ್ಕರ ಕಾಯ್ತಿದ್ದಾರೆ. ವ್ಯವಸಾಯ ಮಾಡೋದಕ್ಕೆ ಸಿದ್ಧ ಮಾಡ್ಕೊತ ಇರೋ ಈ ಸಂದರ್ಭದಲ್ಲಿ ನೋಡ್ರಿ ಎಲ್ಲ ರೈತರು ಕೂಡ ರೋಟ್ರಿ ಹೊಡೆದು ಭೂಮಿಯನ್ನು ಸಮ ಮಾಡ್ಕೊಂಡಿದ್ದಾರೆ. ಇವಾಗ ಮಳೆ ಬಿದ್ದರೆ ರಾಗಿ ಚೆಲ್ತಾರೆ. ಬಟ್ ಮುಂಗಾರು ಸುಮಾರು ಲೇಟಾಗಿ ಹೋಯ್ತಲ್ಲ ಈ ಸರಿ. ಇಷ್ಟೊತ್ತಿಗೆ ಕುಂಟೆ ಹಾಕಬೇಕಿತ್ತು. ಇವಾಗ ಇನ್ನು ಪಾಪ ಭೂಮಿಯನ್ನು ರೋಟ್ರಿ ಹೊಡಿಸ್ದು ಸಿದ್ಧ ಮಾಡ್ಕೊತ ಇದ್ದಾರೆ ರಾಗಿ ಚೆಲ್ಲೋದಕ್ಕೆ. ಮಳೆ ಬರಲಿ ಅಂತ ಕಾಯ್ತಾ ಇದ್ದಾರೆ. ಆದರೆ ಈ ಸತಿ ಮಳೆ ಬಂದಿದ್ದು ತುಂಬ ಲೇಟ್ ಆಯಿತು. ಲೇಟ್ ಆಗ್ತಾಯಿತ್ತೆ ಮುಂಗಾರೇನೋ ಬರ್ತಾ ಇದ್ದರೆ ಏನು ಬರ ಅಂತ ಘೋಷಣೆ ಮಾಡಬೇಕಾಗತ್ತಲ್ಲ. 4 ಸಾಲ ಉಳಿಸಿದಿರಿ, ಲಾವಟ್ ತನ್ನ ಮನೆ ಇಟ್ಕೊಂಡಿದ್ದೀರಿ, ರಾಗಿ ತಂದು ಇಟ್ಕೊಂಡಿದ್ದೀರಿ. ಏನು ಮಾಡ್ಬೇಕು ಹೇಳ್ರಿ ನಾವು? ಕತೆ ಹಿಂಗಾದ್ರೆ ಮುಂದೆ ಜೀವನ ಮಾಡೋದು ಹೆಂಗೆ? ಮಳೆ ನಮ್ಗೆ ಜೀವನ ಮಾಡೋರು ನಾವೇನೋ ನಾವು ವರ್ಷಕ್ಕೊಂದ್ಸರಿ ರಾಗಿ ಬೆಳೆ ಇಟ್ಕೊಂಡು ಮಾಡೋರು ನಾವು. ಅವಾಗೂ ನಾವು ಮಾಡೋಕ್ಕಾಗಲ್ಲ ಇವೆಲ್ಲನೂ. ಕಾರಣ ಯಾಕೆ ಈ ಸತಿ ಮುಂಗಾರು ಹಿಂದೇಟ್ ಹಾಕಿದ್ದು? ಪ್ರಕೃತಿ ನಮ್ಮ ಕೈಯಾಗೈತಾ ಅದು. ಪ್ರಕೃತಿಯಿಂದ ಬರಬೇಕು ಮಳೆ ಎಲ್ಲನೂ. ಏನು ವಾತಾವರಣ ಹಿಂಗೆ ಇದು ಮಾಡ ಐತೆ, ಮಳೆ ಬರಲ್ಲ, ಗಾಳಿ. ಮೋಡ ಐತೆ, ಸಿಕ್ಕಾಪಟ್ಟೆ ಮೋಡ ಇದೆ. ಏನೇನು ಬಂದರೆ 2-3 ದಿನದಲ್ಲಿ ಮಳೆ ಬಿದ್ದರೆ ರಾಗಿ ನಾಳೆ ಇವತ್ತು ರಾತ್ರಿ ಬಿದ್ದರೆ ಬೆಳಗ್ಗೆ ಬಿತ್ತಾಕ್ತೀರಿ ಅಂತ. ಈ ಸಣ್ಣ ಪುಟ್ಟ ಮಳೆಗೆ ಬಿತ್ತಕ್ಕಾಗಲ್ಲ. ಚೆನ್ನಾಗ ಅದಾಗಬೇಕು ಭೂಮಿ. ತಾಯಿ ನೆಲದ ಕ್ಲೀನಾಗಿ ಭೂಮಿ ತೇವಾಂಶ ಬಂತು ಅಂದರೆ ಬಿತ್ತಬೋದು. ಇಂಥ ಮಳೆಗೆ ಬಿತ್ಬಿಟ್ರೆ ತಿರ್ಗಿ ನಾವು ಗಾಳಿ ಕಿಕ್ಕಂದ್ರೆ ರಾಗಿ ಹೊರಟೋದಲ್ಲ. ತಿರ್ಗೆಲ್ಲ ಬಿತ್ತಬೇಕಲ್ಲ, ಖರ್ಚು ಮೇಲೆ ಖರ್ಚಿಕೊಂಡು ಆಗಲ್ಲ. ಕಾಯ್ತಾ ಇದ್ದೀವಿ ನಾವು ಬಿತ್ತಬೇಕು ಅಂತ. ಎಲ್ಲ ಸರ್ಕಾರ ಏನಾರ ಬರ ಘೋಷಣೆ ಅವಕಾಶ ಇದೆಯಾ? ನಾವು ಅವೆಲ್ಲನೂ ಸರ್ಕಾರದವ್ರು ಮಾಡಬೇಕು. ನಾವು ನಮ್ಮ ಮಾತು ಕೇಳ್ತಾರಾ? ಸರ್ಕಾರಕ್ಕೆ ಗೊತ್ತಾಯ್ತಲ್ಲ ಮಳೆ ಹೆಂಗೆ ಏನು ಎತ್ತ ಅಂತಂದು ಅವರೇ ಘೋಷಣೆ ಮಾಡಬೇಕು. ಇವಾಗ ಈ ಸತಿ ಎಲ್ಲನೂ ಲಾಗೌಟ್ ಡೇಟ್ ಜಾಸ್ತಿ ಆಗ್ಬಿಟ್ಟೈತೆ ಎಲ್ಲನೂ. ಹೋದ ಸರಿ 1,000 ಇದ್ದಿತ್ತು, ಈ ಸರಿ 2,000 ಆಗೈತೆ. 500 ರೂಪಾಯಿ ಜಾಸ್ತಿ ಮೂಟೆ ಮೇಲೆ. ಟ್ರ್ಯಾಕ್ಟ್ರ್ ಅವರು ಡೀಸೆಲ್ ರೇಟು ಜಾಸ್ತಿ ಮಾಡವ್ರೆ, ಡೀಸೆಲ್ ಸಿಗ್ತಾ ಇಲ್ಲ ಅಂತ. ಇದು ಏನು ಇದು ಬಾಡಿಗೆ ಹೆಂಗೆ ಇದಕ್ಕೆ? 1,500, 1,300 1 ಅವರ್ಗೆ ಎಕರೆಗೆ ಅಂತ? ಎಕರೆಗೆ 1,500 ಹಂಗೆ ಓದ್ತಾ ಇರ್ತವೆ. ಪಾಪ ರೈತರು ವ್ಯವಸಾಯ ನಮ್ಮದು ಅವಾಗೇನೆ 4 ಸಾಲ ಉಳಿಸಿದ್ದೀರಿ. ಅಲ್ಲೇನೇ ಒಂದು 5,000 ರೂಪಾಯಿ ಖರ್ಚಾಗುತ್ತೆ. ಇವಾಗೆ ಒಂದಷ್ಟು ಆಯಿತು. ಇವಾಗೇನೆ ಎಲ್ಲ ನಾವು ಬಿತ್ತನೆ ಮಾಡೋ ಪಾಠಕ್ಕೆ 15-20 ಸಾವಿರ ಮೇಲೆ ಖರ್ಚು ಬರುತ್ತೆ. ನಿಮ್ದು ಎಷ್ಟು ಎಕರೆ ಐತೆ ಇಲ್ಲಿ ಜಮೀನು? ಇಲ್ಲಿ 1.25 ಎಕರೆ ಜಮೀನಿದೆ. ಪೂರ್ತಿ ರಾಗಿ ಬೇಸಾಯ? ಪೂರ್ತಿ ರಾಗಿನೇನೆ, ಇನ್ನೇನೋ ಬೇರೆ ಇದೆ ರಾಗಿ. ಏನೋ ನೋಡೋಣ, ಸರ್ಕಾರದಿಂದ ಏನಾನ ಒಂದು ಪರಿಹಾರ ಏನಾನ ಮಾಡಿದ್ರೆ ಎಲ್ಲ ರೈತರಿಗೂ ಅನುಕೂಲ ಆಗ್ತದೆ. ಇಷ್ಟೊಂದು ಹೊಲ ಬಿತ್ತಬೇಕಾಯ್ತು, ಮಳೆ ಏಟ್ ಕೊಟ್ಟಿದ್ದೆ. ಅದರಿಂದ ಎಂಟೈನಿಂದ ಒರೆಸ್ಬಿಟ್ಟು ಸಿದ್ಧ ಮಾಡ್ಕೊಂಡು ಮಳೆ ಬಿತ್ತವಾಗ ಒರೆಸ್ಬೇಕಂತ ಇದ್ದೆ. ನಿಮ್ಮ ಹೆಸರು? ಸಿದ್ದಪ್ಪ ಅಂತ.